ಗಣತಂತ್ರವನ್ನಾಗಿ ವಿಧಿಯುಕ್ತವಾಗಿ ಸ್ಥಾಪಿಸಿ ಅದರ ಎಲ್ಲಾ ಪ್ರಜೆಗಳಿಗೆ ಈ ಕೆಳಗಿನ ಹಕ್ಕುಗಳಾದ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಭಕ್ತಿ ಮತ್ತು ಆರಾಧನೆಗಳಲ್ಲಿ ಸ್ವಾತಂತ್ರ್ಯವನ್ನು ಸ್ಥಾನಮಾನ ವೈಯಕ್ತಿಕ ಘನತೆ ದೇಶದ ಒಗ್ಗಟ್ಟು ಮತ್ತು ಐಕ್ಯತೆಗೆ बाबा साहेब अम्बेडकर जिंदाबाद बाबा साहेब अम्बेडकर जिंदाबाद समन्ना जिंदाबाद समता सैनिक दल जिंदाबाद ಈ ಕಡೆ ನೋಡಿ ಅಲ್ಲ ನೀಡ್ತಾರೆ ದಿಗಂತ್ ಜೀವನ್ ಮಹೇಶ್ ಪುನೀತ್ ಅಭಿನಂದಿಸ್ತಾ ಇದೆ. ಆಕೆಗೆ ಈ ಚೆಕ್ ಉದ್ಘಾಟನೆ ಸಂದರ್ಭದಲ್ಲಿ ಮಾಧ್ಯಮದ ಸ್ನೇಹಿತರು ಬಹಳ ದೊಡ್ಡ ಪ್ರಚಾರ ಮಾಡ್ತಾ ಇದ್ದಾರೆ ಸಮತಾ ಸೈನಿಕ ದಳದ ಬಗ್ಗೆ. ಆ ಮಾಧ್ಯಮದ ಸ್ನೇಹಿತರಿಗೆ ಅಂತಿಮವಾಗಿ ಭೂಮಿ ತಾಯಿ ಬಳಗದ ಆದರೆ ಸಮತಾ ಸೈನಿಕ ದಳದ ಜೊತೆಗೆ ಸಂಬಂಧ ಏನು, ಸಂಪರ್ಕ ಏನು, ಬೆಳವಣಿಗೆ ಏನು ಅಂತ ಹೇಳಿ ನೆಲಮಂಗಲ ತಾಲೂಕಿನ ಅನೇಕ ಜನರಿಗೆ ನಿದ್ದೆ ಕೆಡಿಸ್ತಾ ಇದ್ದಾರೆ. ಅವರು ಏನಿದು ಕತೆ ಈ ಅಮ್ಮಂದು ಅಂತೇಳಿ. ಅದಷ್ಟೇ ಅಲ್ಲ, ಈಕೆ ಏನಾದರೂ ಯಾವುದಾದ್ರೂ ರಾಜಕೀಯ ಪಕ್ಷಕ್ಕೆ ಹೋಗ್ಬೋದು ಅನ್ನೋದು ಕೂಡ ಬಹಳ ದೊಡ್ಡ ಚಿಂತೆ ಮಾಡ್ತಾ ಇದ್ದಾವೆ. ನಾನು ಅಂಥವ್ರಿಗೆ ಹೇಳೋದು ಒಂದೇ ಮಾತು, ಬ್ಯಾಂಕಲ್ಲಿ ನೌಕರಿಯಲ್ಲಿದ್ದುಕೊಂಡು ನೆಲಮಂಗಲದ ಬಡವರಿಗೆ 15,000 ಬ್ಯಾಂಕ್ ಖಾತೆ ತೆಗೆದು ಬ್ಯಾಂಕ್ಗೆ ಅವರು ಕೂಡ ಬರ್ಬೋದು ಅನ್ನೋ ಕೆಲಸ ಮಾಡಿದ್ರಲ್ಲ, ಇದಕ್ಕಿಂತ ದೊಡ್ಡ ಸಮಾಜ ಸೇವೆ ಬೇರೆ ಇಲ್ಲ. ಎಷ್ಟೋ ಜನ ಇಲ್ಲಿ ಕೂತಿರೋರು ಬ್ಯಾಂಕ್ ಮುಖಾನೇ ನೋಡಿರಲ್ಲ. ಬ್ಯಾಂಕ್ಗಳಿಗೆ ಹೋದ್ರೆ ಅಸ್ಪೃಶ್ಯ ರೀತಿಯಲ್ಲಿ ಹೊರಗಾಗ್ತಾರೆ, ನಿಮಗೇನಿಲ್ಲಿ ಕೆಲಸ ಅಂತೇಳಿ. ಅಂಥದ್ರಲ್ಲಿ ಅಂಥ ಗುಡಿಸಲು ನಿವಾಸಿಗಳಿಗೆ ಎಲ್ಲರೂ ಕೂಡ ಅಕೌಂಟ್ ಓಪನ್ ಮಾಡಿ ಅವ್ರಿಗೆ ಬ್ಯಾಂಕಿಂದ ದಕ್ಕಬಾದಂಥ ಹಣ ಇರಲಿ, ಲೋನ್ ಇರಲಿ, ಮತ್ತೊಂದು ಸೌಲಭ್ಯವನ್ನು ಕಲಿಸ್ಕೊಟ್ಟಿರುವಂಥ ಸಮಾಜ ಸೇವೆಯ ಹಿನ್ನೆಲೆಯಲ್ಲಿ ಸಮತಾ ಸೈನಿಕ ದಳಕ್ಕೆ ಅವರು ಬಂದಿದ್ದಾರೆ. ಆಕೆ ಮೇಲೆ ಬಹಳ ದೊಡ್ಡ ಕಣ್ಣಿದೆ, ಹೊಟ್ಟೆ ಕಿಚ್ಚಿನ ಕಣ್ಣದು, ನನಗೆ ಗೊತ್ತಿದೆ. ಅದು ಇದಳೆ ಜನಗಳಿಗೆ ಸೇವೆ ಮಾಡ್ತಾಳೆ. ನಾವು ಇಷ್ಟೆಲ್ಲ ಸಾಹುಕಾರಿದ್ದು, ಇಷ್ಟೆಲ್ಲ ದುಡ್ಡು ಹೊಡೆದು, ಇಷ್ಟೆಲ್ಲ ರಾಜಕೀಯ ಬೆಂಬಲ ಇದ್ರೂ ಕೂಡ ಆಕೆ ಮುಂದೆ ನಾವೇನು ಮಾಡೋಕ್ಕಾಗ್ತಾ ಇಲ್ಲ ಅಂತೇಳಿ ಬಹಳ ದೊಡ್ಡ ಹೊಟ್ಟೆ ಕಿಚ್ಚು ಪಡ್ಕೊಳ್ತಕ್ಕಂಥ ಜನ ಇದ್ದಾರೆ. ಅಂತ ಹೊಟ್ಟೆ ಕಿಚ್ಚು ಪಡುವಂಥವ್ರಿಗೆಲ್ಲ ದೊಡ್ಡ ಸವಾಲನ್ನು ಎಸೆದಿದ್ದಾರೆ. ಅದಕ್ಕಾಗಿ ಶೋಭಾಗೆ ನಾವೆಲ್ಲರೂ ಕೂಡ ಅಭಿನಂದಿಸಬೇಕು. ಆಕೆ ಜೊತೆಗೆ ಚೈತ್ರ ಸೇರ್ಕೊಂಡಿದ್ದಾಳೆ. ನೆಲಮಂಗಲದಲ್ಲಿ ಒಂದು ಕ್ರಾಂತಿ ಮಾಡ್ತಾರಂತ ಹೇಳಿದ್ರೆ ಅದು ಎಲ್ರಿಗೂ ಪ್ರೇರಣೆ. ನೆಲಮಂಗಲದಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳು, ಬೇರೆ ಬೇರೆ ರಾಜಕೀಯ ಸಂಸ್ಥೆಗಳು, ಸಮಾಜ ಸೇವಾ ಸಂಘಗಳು ಎಲ್ಲವೂ ಕೂಡ ಮಹಿಳೆಯರನ್ನ ಬಳಸ್ಕೊಳ್ತಾರ ಅಷ್ಟೇ, ಬಳಸ್ಕೊಂತಾರೆ. ಅವ್ರ ನಾಯಕತ್ವ ಕೊಡಲ್ಲ. ನಾವು ಯಾವುದಾದ್ರೂ ಮಂತ್ರಿ ಬರ್ತಾರೆ, MLA ಬರ್ತಾರೆ ಅಂದರೆ ಲಾರಿಗಳು ಕಳಿಸಿ, ವಾಹನಗಳು ಕಳಿಸಿ ಅವ್ರಿಗೆ ಒಂದೊಂದು ಪಟ್ನ ಬಿರಿಯಾನಿ ಕೊಟ್ಟು ಮೀಟಿಂಗ್ ಅಟೆಂಡ್ ಮಾಡಿ ವಾಪಸ್ ಹೋಗ್ಬೇಕು ಅಂತಿರ್ತದೆ. ಆದರೆ ಸಮತಾ ಸೈನಿಕ ದಳದಲ್ಲಿ ನೀವೇ ನಾಯಕತ್ವ ವಹಿಸ್ಕೋಬೇಕು ಅಂತೇಳಿ ಅವ್ರಿಗೆ ವಹಿಸಿ ಇವತ್ತು ರಾಜಕೀಯ ಪಕ್ಷಗಳು ನಾಚಿಕೆ ಪಡ್ತಕ್ಕಂಥ ಕೆಲಸ ಸಮತಾ ಸೈನಿಕ ದಳ ಮಾಡ್ತಾ ಇದೆ ಅಂತೇಳಿ ಈ 3 ಜನರ ಪೈಕಿ ಮೂಲಕ ನಾನು ಇಲ್ಲಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ಹೆಚ್ಚು ಮಾತಾಡಕ್ಕೆ ಹೋಗಲ್ಲ.
ಸಮತಾ ಸೈನಿಕ ದಳದ ಶತಮಾನೋತ್ಸವವನ್ನು ಪ್ರಥಮ ಬಾರಿಗೆ ನೆಲಮಂಗಲದ ಒಂದು ಚೌಲ್ಟ್ರಿಯಲ್ಲಿ, ಪ್ರತಿಷ್ಠಿತ ಚೌಲ್ಟ್ರಿಯಲ್ಲಿ ಪ್ರಥಮವಾಗಿ ಮಾಡಿ ಯಶಸ್ವಿ ಆದ ಮೇಲೆ ಅವರು ಊರುಗಳ ಕಡೆ ಹೆಜ್ಜೆ ಹಾಕಿದ್ದಾರೆ. ಅದು ತನ್ನ ಎಲ್ಲ ಹೆಣ್ಣುಮಕ್ಕಳ ಶಾಖೆಗಳನ್ನ ಉದ್ಘಾಟನೆ ಮಾಡಿದ್ದಾರೆ ಅಂದ್ರೆ ಇದು ಇತಿಹಾಸದಲ್ಲಿ ಉಳ್ಕೊಳ್ಳುತ್ತೆ. ಸಮತಾ ಸೈನಿಕ ದಳದ ಇತಿಹಾಸದಲ್ಲಿ ಈ ಒಂದು ವಿಚಾರ ಉಳ್ಕೊಳ್ಳುತ್ತೆ. ಆ ಹೆಣ್ಣು ಮಕ್ಕಳು 5 ಶಾಖೆಗಳನ್ನ ಉದ್ಘಾಟನೆ ಮಾಡೋದಕ್ಕೆ ಸಮತಾ ಸೈನಿಕ ದಳದ ಡಾಕ್ಟರ್ ವೆಂಕಟರಾಮಣ್ಣನವರ ಶಕ್ತಿ ಮತ್ತು ಸಹಕಾರ ಅವರಿಗಿರೋದಕ್ಕೆ ಇನ್ನಷ್ಟು ಈ ಭಾಗದಲ್ಲಿ ಆ ಹೆಣ್ಮಕ್ಳು ಇನ್ನೂ ಅತಿ ಹೆಚ್ಚು ಕೆಲಸ ಮಾಡೋದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಬುದ್ಧ ಬಸವಣ್ಣನವರ ಆಶೀರ್ವಾದ ಅವರಿಗಿರಲಿ ಅಂತ ಹೇಳ್ತಾ, ಮುಖ್ಯವಾಗಿ ಸಮತಾ ಸೈನಿಕ ದಳ ಸುಮಾರು 50 ವರ್ಷದ ಹೋರಾಟದಲ್ಲಿ ಈಗಾಗಲೇ 8ನೇ ತಾರೀಕು ಮುಂಬೈನಲ್ಲಿ ದಿನಾಂಕ 8ನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಥಾಪಿಸ್ತಿರ್ತಕ್ಕಂಥ ಪೀಪಲ್ ಎಜುಕೇಷನಲ್ ಸೊಸೈಟಿ ಟ್ರಸ್ಟ್ನ 84ನೇ ಸಂಸ್ಥಾಪನಾ ದಿನಾಚರಣೆಯಂದು ನಮ್ಮ ಡಾಕ್ಟರ್ ವೆಂಕಟರಾಮಣ್ಣವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಅರ್ಪಿಸ್ತೇನೆ. ಸಮತಾ ಸೈನಿಕ ದಳ ಅಂತ ಹೇಳಿದ್ರೆ ಇಡೀ ರಾಜ್ಯ ಮಟ್ಟದಲ್ಲಿ, ಇಡೀ ರಾಷ್ಟ್ರ ಮಟ್ಟದಲ್ಲಿ ಎಲ್ಲರ ಕಿವಿಗೆ ಬೀಳುವಂತ ಸಮತಾ ಸೈನಿಕ ದಳ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿದಂಥ ಪಕ್ಷ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ. ಈ 2 ದಾರಿಯಲ್ಲಿ ನಾವು ಹೆಣ್ಮಕ್ಳು ಮುಂದೆ ಸಾಗಬೇಕಾದಂಥ ಪರಿಸ್ಥಿತಿ. ಈಗ ನಮಗೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್, ಸಮತಾ ಸೈನಿಕ ದಳ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ತುಂಬ ಮುಖ್ಯ ಆಗಿದೆ. ಅದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಯಾಕಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಹೆಣ್ಮಕ್ಳಿಗೆ ಏನು ನಮ್ಮ ವೆಂಕಟರಮಣ್ಣ ಅವರು ಮಾತಾಡ್ತಾ ಇದ್ರು, ಹಿಂದೂ ಕೋಡ್ ಬಿಲ್ ಅನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ, ಈ ಹೆಣ್ಣು ಮಕ್ಕಳಿಗೆ ಕೊಡುಗೆಯಾಗಿ ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ SC/ST ಹೆಣ್ಮಕ್ಳಿಗೆ ಮಾತ್ರ ಹಿಂದೂ ಕೋಡ್ ಬಿಲ್ ಅಲ್ಲ, ಎಲ್ಲಾ ಜಾತಿ ವರ್ಗದ ಹೆಣ್ಣು ಮಕ್ಕಳಿಗೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಣ್ಣು ಮಕ್ಕಳು ಸ್ವತಂತ್ರವಾಗಿ ಶಿಕ್ಷಣವನ್ನ ಪಡಿಬಹುದು, ಹೆಣ್ಣು ಮಕ್ಕಳು ಸ್ವತಂತ್ರವಾಗಿ ಎಲ್ಲಾ ರೀತಿಯ ಉದ್ಯೋಗಗಳಲ್ಲೂ ಸಹ ಭಾಗವಹಿಸಬಹುದು. ಸಮಾನತೆ ಸಿಗಬೇಕು ಹೆಣ್ಣು ಮಕ್ಕಳಿಗೆ. ಸಮಾನತೆಯಿಂದ ಈ ದೇಶದಲ್ಲಿ ಹೆಣ್ಣು ಮಕ್ಕಳು ಜೀವನ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಲೋಚನೆ ಹೇಗಿತ್ತು ಅಂತ ಹೇಳಿದ್ರೆ, ನಿಜವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಾಯಿ ಹೃದಯ ಇರುವಂತ ಒಬ್ಬ ಮಹಾನ್ ನಾಯಕ.